ವಾರ್ತೆಗಳ ಪ್ರಾಯೋಜಕರು ರಮೇಶ್ ಡ್ರೆಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್, ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರು. ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ, ನ್ಯೂ ಚೆನ್ನೈ ಶಾಪಿಂಗ್ ಸ್ಥಳ, ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. ರಾಧಾಕೃಷ್ಣ ಕಲ್ಯಾಣ ಮಂಟಪ ಮತ್ತು ಶ್ರೀದೇವಿ ಸಪ್ಲೈಯರ್ಸ್ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್, ಯಾದವ್ ಸಂಘ, ಎಲ್ವಿಡಿ ಕಾಲೇಜ್ ಎದುರುಗಡೆ, ರಾಯಚೂರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Queen's Beauty is first exclusive multi-branded cosmetics and lingerie showroom. First floor opposite Gujarat Textile, next to Lakshmi Narayana Hospital, Tipu Sultan Road, Raichur. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 132ನೇ ಜಯಂತ್ಯೋತ್ಸವ ಜಿಲ್ಲಾಡಳಿತದಿಂದ ಆಚರಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ, ಹಲವು ಗಣ್ಯರಿಂದ ಮಾಲಾರ್ಪಣೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಂದ ಮತಯಾಚನೆ. ನಗರ ವಿಧಾನಸಭೆಗೆ ಅಭಿವೃದ್ಧಿ ಪರ ಕೆಲಸ ಮಾಡಿರುವವರಿಗೆ ಬೆಂಬಲಿಸಬೇಕು. ಎನ್ಎಸ್ ಬೋಸರಾಜ್ ಅಭಿವೃದ್ಧಿ ಪರ ಕೆಲಸ, ಅಲ್ತಾಫ್ ರಂಗಮಿತ್ರ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ, ಪರಿಶಿಷ್ಟ ರಾಜಕೀಯವಾಗಿ ದುರ್ಬಳಕೆ, ತ್ರಿವಿಕ್ರಮ್ ಜೋಶಿ. ಎಂ ಈರಣ್ಣ ವೃತ್ತದಲ್ಲಿ ಟೆಂಡರ್ ಅಕ್ರಮ ರದ್ದುಗೊಳಿಸಲಿ, ರವೀಂದ್ರ ಜಾಂಡರಿಂದ ಅಕ್ರಮ ಆಸ್ತಿ ವಿರುದ್ಧ ದೂರು, ಮಹಾವೀರ್. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ. ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಮತ್ತು ಮತದಾನದ ಜಾಗೃತಿ ಕಾರ್ಯಕ್ರಮ. ಅಂಬೇಡ್ಕರ್ ಅವರ 132ನೇ ಜಯಂತಿ ಅಂಗವಾಗಿ ಅಂಬೇಡ್ಕರ್ ಪುತ್ಥಳಿಗೆ ಬೃಹತ್ ಹಾರವನ್ನು ಕ್ರೇನ್ ಮುಖಾಂತರ ಮಾಲಾರ್ಪಣೆ. ಮತ್ತು ಭಾರತೀಯ ಜನತಾ ಪಾರ್ಟಿ ನಗರ ಮಂಡಳ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ. ವಾರ್ತೆಗಳ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 132ನೇ ಜಯಂತಿಯನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಆಚರಿಸಲಾಯಿತು.
ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 132ನೇ ಜಯಂತಿಯನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಆಚರಿಸಲಾಯಿತು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಅವರು ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿದರು. ಇದಕ್ಕೂ ಮೊದಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಬಂತೇಜಿಯವರ ಪ್ರಾರ್ಥನೆಯೊಂದಿಗೆ ಜಯಂತಿ ಪ್ರಾರಂಭಿಸಲಾಯಿತು. ರವೀಂದ್ರನಾಥ್ ಪಟ್ಟಿ, ಜಗನ್ನಾಥ್ ಸುಂಕಾರಿ, ರವಿ ರಾಂಪುರ್, ಬಸವರಾಜ್, ವಿಶ್ವನಾಥ್ ಪಟ್ಟಿ, ತಿಮ್ಮಾರೆಡ್ಡಿ, ಕುಮಾರ್ ಸೇರಿ ಹಲವರು ಇದ್ದರು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ರಜನಿಕಾಂತ್ ಚೌಹಾಣ್, ರಾಯಚೂರು ತಹಸೀಲ್ದಾರ್ ಚನ್ನಮಲ್ಲಪ್ಪ ಗಂಟಿ, ನಗರಸಭೆ ಪೌರಾಯುಕ್ತ ಕೆ ಗುರುಲಿಂಗಪ್ಪ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಹೇಶ್ ಪೋತೆದಾರ್, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿ ರಾಜೇಂದ್ರ ಜಾಲ್ದಾರ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕ ವೃಷಭೇಂದ್ರಯ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಯ. ನಮೋ ತಸ್ಸ ಭಗವತೋ ಶರಣಂ ಗಚ್ಛಾಮಿ. ಧಮ್ಮಂ ಶರಣಂ ಗಚ್ಛಾಮಿ. ಧಮ್ಮಂ ಶರಣಂ ಗಚ್ಚಂತಿ. ಧಮ್ಮಂ ಶರಣಂ ಗಚ್ಛಾಮಿ. ದ್ವಿತೀಯಾಂತಿ ಧಮ್ಮಂ ಶರಣಂ ಗಚ್ಛಾಮಿ. ದ್ವಿತೀಯಾಂತಿ ಸಂಘಂ ಶರಣಂ ಗಚ್ಛಾಮಿ. ದ್ವಿತೀಯಾಂತಿ ಸಂಘಂ ಶರಣಂ ಗಚ್ಛಾಮಿ. ತೃತೀಯಾಂತಿ ಬುದ್ಧಂ ಶರಣಂ ಗಚ್ಛಾಮಿ. ತೃತೀಯಾಂತಿ ಬುದ್ಧಂ ಶರಣಂ ಗಚ್ಛಾಮಿ. ಶರಣಂ ಗಚ್ಛಾಮಿ. ತೃತೀಯಾಂತಿ ಸಂಘಂ ಶರಣಂ ಗಚ್ಛಾಮಿ. ಪಾಪ ವೇರಮಣಿ ಶಿಕ್ಷಾಪದಂ ಸಮಾಧಿಯಾಮಿ. ಸಮಾಧಿಯಾಮಿ. ಅಭಿನ್ನದಾನ ವೇರಮಣಿ ಶಿಕ್ಷಾಪದಂ ಸಮಾಧಿಯಾಮಿ. ಅಭಿನ್ನದಾನ ವೇರಮಣಿ. ನಂತರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳು ಆಂಜನೇಯ, ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದರ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ನಗರದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಗಣ್ಯರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಕಾರ್ಯಕರ್ತರು ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ನಗರದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಗಣ್ಯರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಕಾರ್ಯಕರ್ತರು ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಪುತ್ಥಳಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಅವರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು.
ಈ ಸಂದರ್ಭದಲ್ಲಿ ಮುಖಂಡರಾದ ಕಡಗೋಳು ಆಂಜನೇಯ, ರವೀಂದ್ರ ಜಾಲ್ದಾರ್, ಸೈಯದ್ ಮುಕ್ತಿಯಾರ್, ಸನ್ನಿ ರೋನಾಲ್ಡ್ ಸೇರಿದಂತೆ ಅನೇಕರಿದ್ದರು. ನಗರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಿವರಾಜ್ ಪಾಟೀಲ್ ಅವರು ಮನೆ ಮನೆ ಪ್ರಚಾರ ನಡೆಸಿ ಮತಯಾಚಿಸಿದರು. ನಗರದ ವಾರ್ಡ್ ನಂಬರ್ 2ರಲ್ಲಿ ಬರುವ ದಾತರ್ ಕಾಲೋನಿ ಗಂಗಾನಗರದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ನಗರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಿವರಾಜ್ ಪಾಟೀಲ್ ಅವರು ಮನೆ ಮನೆ ಪ್ರಚಾರ ನಡೆಸಿ ಮತಯಾಚಿಸಿದರು. ನಗರದ ವಾರ್ಡ್ ನಂಬರ್ 2ರಲ್ಲಿ ಬರುವ ದಾತರ್ ಕಾಲೋನಿ ಗಂಗಾನಗರದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ರಾಯಚೂರು ನಗರದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದು, ಹೆಚ್ಚಿನ ಅಭಿವೃದ್ಧಿ ಈ ಬಾರಿ ಮತ್ತೊಮ್ಮೆ ಮತದಾರರು ಆಶೀರ್ವಾದ ಮಾಡಬೇಕು ಎಂದು ಮನವಿ ಮಾಡಿದರು. ದಾತರ್ ಕಾಲೋನಿ ಗಂಗಾನಗರದ ಬಡಾವಣೆಯ ಮುಖಂಡರೊಂದಿಗೆ ಚರ್ಚೆ ನಡೆಸಿದರು. ಒಂದ್ಸರಿ 2 ಸರಿ ಹಂಗಾಗ ಈ ಸರಿ ದಯಮಾಡಿ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ಎಲ್ಲಾ ಸಮುದಾಯದವ್ರ ಜೊತೆ ಕರ್ಕೊಂಡು ಹೋಗಿನಿ, ಎಲ್ಲಾ ಓಣಿಗಳಿಗೆ ಕೊಟ್ಟಿನಿ, ಎಲ್ಲಾ ವಾರ್ಡ್ ಡೆವಲಪ್ ಮಾಡೀನಿ, ಎಲ್ಲಾರ್ಗೂ ನೀರು ಕೊಟ್ಟಿನಿ, ಎಲ್ಲಾರ್ಗೂ ಕರೆಂಟ್ ಕೊಟ್ಟಿನಿ, ಎಲ್ಲಾರ್ಗೂ ಲೈಟ್ಗಳು ಕೊಟ್ಟಿನಿ. ಇದೇ ನೀವು ಹಿರಿಯರು ಮೊದಲು ಎಷ್ಟು ಕರೆಂಟ್ ಹೋಗ್ತಿದ್ರ? ಇವತ್ತು ಅರ್ಧ ಗಂಟೆ ಹೋಗಂಗಿಲ್ಲ ದಿನಕ್ಕೆ ಕರೆಂಟ್. ನೀರು ಗುಲ್ಬರ್ಗ ಬಳ್ಳಾರಿ ಕೇಳ್ರಿ, ಎಷ್ಟು ದಿನಕ್ಕೊಂದು ಬರ್ತದೆ. ನನ್ನಲ್ಲಿ ಒಂದಿನ ಬಿಟ್ಟು ಒಂದಿನ ಕಂಪಲ್ಸರಿ ನೀರು ಕೊಡ್ತೀನಿ. ಮತ್ತೆ ಅವ್ರಿಗೆ ನೀರ್ ದಾಟಿ ನನಗ್ ಬರ್ಬೇಕು, ಬಳ್ಳಾರಿ ನೀರ್ ದಾಟಿ ನನಗ್ ಬರ್ಬೇಕು. ಆದ್ರೂ ನಾನು ಇಲ್ಲಿ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವಂತ ಕೆಲಸ ನಾನು ಮಾಡ್ತೀನಿ. ಯಾವತ್ತಾದ್ರೂ ಗಾರ್ಡನ್ಗಳು ಇಷ್ಟೊಂದು ಅಭಿವೃದ್ಧಿ ಆಗಿದ್ದು ಇಡೀ ರಾಯಚೂರಿನಲ್ಲಿ 47 ಗಾರ್ಡನ್ಗಳು ಅಭಿವೃದ್ಧಿ ಮಾಡ್ತಾ ಇದ್ದೇನೆ. ನಾನು 47 ಗಾರ್ಡನ್ಗಳು ಅಭಿವೃದ್ಧಿ ಮಾಡ್ತೀನಿ. ಇತಿಹಾಸ ಗೊತ್ತಿಲ್ಲ, ಆರ್ಡಿಯ ದುಡ್ಡು ಗಾರ್ಡನ್ ಕೊಡಕ್ ಬರ್ತದೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. 45 ವರ್ಷ ಆಯ್ತು ಆರ್ಡಿ ಆಗಿ, ಯಾರಿಗೂ ಗೊತ್ತಿರ್ಲಿಲ್ಲ. ಕಾನೂನು ಓದ್ತೆ ನಾನು ಕೊಡ್ಬೋದು ಇದಕ್ಕೆ ಗಾರ್ಡನ್ ಅಭಿವೃದ್ಧಿಗೆ. ಎಲ್ಲ ಗಾರ್ಡನ್ಗಳು ಹಾಕಿ ಇವತ್ತು 4.25 ಕೋಟಿ ರೂಪಾಯಿ ಅಂದಾಜಿನಲ್ಲಿ 47 ಗಾರ್ಡನ್ಗಳು ಹಾಕಿ ನಾನು ಅಭಿವೃದ್ಧಿ ಮಾಡ್ತೀನಿ. ಎಲ್ಲ ಸಮುದಾಯ, ಯಾವ ಸಮುದಾಯಕ್ಕೆ ದುಡ್ಡು ಕೊಟ್ಟಿದ್ದೀವಿ? ಎಲ್ಲ ಸಮುದಾಯ ಕೊಟ್ಟಿದ್ದೀವಿ. ಯಾವುದೇ ಸಮುದಾಯ ಕೇಳ್ರಿ, ಸಣ್ಣ ಸಣ್ಣ ಸಮುದಾಯ ಕೇಳ್ರಿ. ಇಲ್ಲ ಡಾಕ್ಟರ್ ನಮ್ಗೆ CSI ಕೊಟ್ಟ, CSI ಸಮುದಾಯಗಳಿಗೆ ಕೊಟ್ಟಿದ್ದೀವಿ. ಯಾವಾಗಾದ್ರೂ ಕೊಟ್ಟಿದ್ರೆ ಯಾರಾದ್ರೂ ಇತಿಹಾಸದಲ್ಲಿ? ಅದನ್ನ ಕಾನೂನಲ್ಲಿ ಇದೆ, ಕಾನೂನು ಬಳಕೆ ಮಾಡಕ್ ಬಂದಿಲ್ಲ. ಇವತ್ತು ಹೇಳ್ತಾರೆ 40-40 ವರ್ಷ ರಾಜಕೀಯ ಮಾಡಿದವರು ಅಭಿವೃದ್ಧಿ ಆಗಿಲ್ಲ ಅಂತ. ಇವರು 40 ವರ್ಷ ರಾಜಕೀಯದಲ್ಲಿ ಇದ್ರಲ್ಲ, ಆ ಊರುಗಳಂತ ಅಲ್ಲೇ ಇಲ್ಲವ, ಆ ಊರುಗಳೇನ್ ಬೇರೆ ಕಡೆ ಹೋಗಿಲ್ಲ. ಆ ಊರಿನ ಜನರನ್ನ ಕೇಳ್ರಿ. ಸುಮ್ಮನೆ ಇವತ್ತಿಲ್ಲಿ ಬಂದು ಅದು ರೈಸ್ ಮಾಡ್ತು, ಇದು ರೈಸ್ ಮಾಡ್ತು, ಏನ್ ರೈಸ್ ಮಾಡಂಗಿಲ್ಲ. ಇವ್ರು ತಾವೊಂದೇ ರೈಸ್ ಹಾಕಿ ಅಂತ ಹೊಂಟವ, ಊರವರೆಲ್ಲ ಕೆಳಗೆ ಆಳ. ಹಿಂದಿದ್ದವ್ರು ಅಲ್ಲೇ ಆಳ, ಹಿಂದಿದ್ದವರು ಏನು ರೈಸ್ ಆಗಿಲ್ಲ. ಸಂಸಾರಗಳು ಹಾಳಾಗ್ಯಾವ. ಮಾಡಿ ನೀರಿದ್ದು ನೀವು ಗುಲ್ಬರ್ಗ ಬಳ್ಳಾರಿಯಲ್ಲಿ ಕೇಳ್ರಿ, ಯಾರಾದ್ರೂ ನಿಮ್ಮ ಪರ್ಚೇಸ್ ಎಷ್ಟು ದಿನಕ್ಕೊಮ್ಮೆ ನೀರು ಬರ್ತಾರೆ ಕೇಳ್ರಿ. ಕುಡಿ ನೀರು 8 ದಿನ ನೀರಿಗೊಮ್ಮೆ ನೀರು ಬಿಡ್ತಾರ. ಇದೇ ಬಳ್ಳಾರಿ, ಗುಲ್ಬರ್ಗ, ಬಿಜಾಪುರ ಅಷ್ಟೇ. ಹೌದಮ್ಮ ತಾಯಿ? ಎಲ್ಲೇನ ಹೋಗ್ಲಿ 10 ವರ್ಷದಲ್ಲಿ ಒಂದಿನ ಬಿಟ್ಟು ಒಂದು ನೀರು ಕೊಡಲಿಲ್ಲ ಅಂದ್ರೆ ಸೀದಾ ಕೆನಾಲ್ ಮೇಲೆ ಇಳಿತೀನಿ ನಾನು. ಯಾವ MLA ನೋಡಂಗಿಲ್ಲ, ಯಾವತ್ತು ಕೆನಾಲ್ ಮೇಲೆ ಇಳಿತೀನಿ ನಾನು. ಗುಲ್ಬರ್ಗ ಡೆವಲಪ್ ಅಂತ ಕುಡಿಯಕ್ಕೆ ನೀರು ಕೊಡೋದಾಗಲ್ಲ. ಬಳ್ಳಾರಿ ಅಂತಾರೆ ಕೇಳ್ರಲ್ಲ, ಅವರು ಯಾರಿಗಾದ್ರೂ ಕೇಳಿ. ನಾನು ಬಂದ್ಮೇಲೆ ಏನೋ 2 ದಿನ 3 ದಿನ ಅದೊಂದು ದೊಡ್ಡ ಪಂಪ್ ಫೋಲಾದಾಗ ಒಂದಿಷ್ಟು ಆಗಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಯಾವತ್ತೂ ನಾನು 1 ದಿನ ಬಿಟ್ಟು 1 ದಿನ ನೀರು ಕಂಪಲ್ಸರಿ ಕೊಟ್ಟಿದ್ದೆ. ಪ್ರತಿ ದಿನ ನನಗೆ ಮಾಹಿತಿ ಇತ್ತು, ಪ್ರತಿ ಊರಿಗೂ ಮಾಹಿತಿ ಅದ, ಈ ರೋಡಿಗೆ ಏನ್ ಹಾಕ್ಬೇಕು. ಈ ಸಂದರ್ಭದಲ್ಲಿ APMC ಮಾಜಿ ಉಪಾಧ್ಯಕ್ಷ ಬಾಬುರಾವ್, ಭೀಮಣ್ಣ ಮಂಚಾಲಿ, ಕಡಗೋಳು ಆಂಜನೇಯ, ಮುಕ್ತಿಯಾರ್ ಸೇರಿದಂತೆ ಮುಖಂಡರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ವಿಧಾನಸಭಾ ಚುನಾವಣೆಯಲ್ಲಿ ಅಭಿವೃದ್ಧಿ ಪರವಾಗಿ ಕಾರ್ಯನಿರ್ವಹಿಸುವ ವಿಧಾನ ಪರಿಷತ್ ಮಾಜಿ ಸದಸ್ಯ NS ಬೋಸರಾಜ್ ಅವರನ್ನು ಬೆಂಬಲಿಸುವಂತೆ ಕಲಾವಿದರ ಪರವಾಗಿ ಅಲ್ತಾಫ್ ರಂಗಮಿತ್ರ ಹೇಳಿದರು. ವಿಧಾನಸಭಾ ಚುನಾವಣೆಯಲ್ಲಿ ಅಭಿವೃದ್ಧಿ ಪರವಾಗಿ ಕಾರ್ಯನಿರ್ವಹಿಸುವ ವಿಧಾನ ಪರಿಷತ್ ಮಾಜಿ ಸದಸ್ಯ NS ಬೋಸರಾಜ್ ಅವರನ್ನು ಬೆಂಬಲಿಸುವಂತೆ ಕಲಾವಿದರ ಪರವಾಗಿ ಅಲ್ತಾಫ್ ರಂಗಮಿತ್ರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕನ್ನಡ ನಾಡು, ನುಡಿ, ಸಂಸ್ಕೃತಿ ಬೆಳೆಸುವ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಕಾರ್ಯನಿರ್ವಹಿಸುವವರನ್ನು ಜನರು ಬೆಂಬಲಿಸಬೇಕಿದೆ. ಕಳೆದ 10 ವರ್ಷಗಳ ಶಾಸಕರಾಗಿ ಡಾ ಶಿವರಾಜ್ ಪಾಟೀಲ್ ಯಾವುದೇ ನಿರೀಕ್ಷಿತ ಅಭಿವೃದ್ಧಿ ಮಾಡಿಲ್ಲ. ಬದಲಾಗಿ ಜಿಲ್ಲೆಯನ್ನು ತೆಲಂಗಾಣಕ್ಕೆ ಸೇರಿಸುವಂತೆ ಹೇಳಿದ್ದರು. ಕಳೆದ 16 ವರ್ಷಗಳಿಂದ ಜಿಲ್ಲಾ ಉತ್ಸವ ಆಚರಿಸಲು ಸಹ ಸಾಧ್ಯವಾಗಿಲ್ಲ. ಅನೇಕ ಬಾರಿ ಶಾಸಕರಿಗೆ ಮನವಿ ಮಾಡಿದರೂ ಉಡಾಫೆಯಾಗಿ ಮಾತನಾಡಿದರೆ ಹೊರತು ಜಿಲ್ಲಾ ಉತ್ಸವ ಆಚರಣೆ ಮುಂದಾಗಿಲ್ಲ.
ಇನ್ನು ಕಾಂಗ್ರೆಸ್ ಪಕ್ಷದವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಚುನಾವಣೆಯಲ್ಲಿ ಜಾತಿ ಆಧಾರಿತವಾಗಿ ಟಿಕೆಟ್ ನೀಡದೆ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಿರುವವರಿಗೆ ಟಿಕೆಟ್ ನೀಡಬೇಕು. ನಗರದ ರಸ್ತೆ, ಕುಡಿಯುವ ನೀರು ಸೇರಿದಂತೆ ಅಭಿವೃದ್ಧಿ ಕೆಲಸಗಳಾಗಬೇಕು. ಅವರು ಒಂದು ಪಕ್ಷದ ಅಭ್ಯರ್ಥಿ ಎಂದು ಬೆಂಬಲಿಸುತ್ತಿಲ್ಲ. ಅಭಿವೃದ್ಧಿ ಪರವಾಗಿ ಕಾರ್ಯನಿರ್ವಹಿಸುವುದರಿಂದ ಬೆಂಬಲಿಸಲಾಗುತ್ತದೆ. ಜಿಲ್ಲೆಯಲ್ಲಿ ಐಐಟಿ ವಂಚಿಸುವಂತೆ ಏಮ್ಸ್ ವಂಚಿಸಲಾಗುತ್ತಿದೆ. ಐಐಟಿ ಪ್ರಾರಂಭಿಸಲಾಗಿದ್ದು ಕಸ ಹೊಡೆಯುವವರು ಇಲ್ಲದ ಪರಿಸ್ಥಿತಿ ಇದೆ. ಬದಲಾವಣೆಗೆ ಜನರು ಬೆಂಬಲಿಸಬೇಕಿದೆ. ಕಲಾವಿದರು ಯಾವುದೇ ವ್ಯಕ್ತಿ ಪಕ್ಷವನ್ನು ಬೆಂಬಲಿಸುವುದಿಲ್ಲ, ಬದಲಾಗಿ ಅಭಿವೃದ್ಧಿಯನ್ನು ಬಯಸುತ್ತೇವೆ ಎಂದರು. ನಾನು ಹೇಳಿದ್ರೆ ನೀವು ತಿಳಿಯಲ್ಲ ನಾನು ಹೇಳ್ತಾ ಇದ್ದೀನಿ. ಅವರಿಗೆ ವೋಟ್ ಹಾಕ್ರಿ ಅಂತ ನಾನು ಹೇಳ್ತಾ ಇಲ್ಲ, ಯಾರಿಗೂ ವೋಟ್ ಹಾಕ್ರಿ ಅಂತ ಹೇಳ್ತಾ ಇಲ್ಲ. ಈ ಎರಡು ವ್ಯಕ್ತಿಗಳಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಬೋಸ್ರಾಜ್ ಅಂತ ಕಾಣ್ಬರ್ತಾರೆ, ಇದನ್ನು ಹೇಳ್ತಾ ಇದ್ದೀನಿ. ನೀವು ಅವ್ರಿಗೆ ವೋಟ್ ಹಾಕ್ರಿ ಅಂತ ನಾನು ಯಾವುದೇ ಪಕ್ಷದ ಪರವಾಗಿ ನಾನು ಮತಯಾಚನೆ ಮಾಡ್ತಾ ಇಲ್ಲ. ನಾನು ಕಂಪ್ಯಾರಿಸನ್ ನಲ್ಲಿ ಒಬ್ಬ ವ್ಯಕ್ತಿ ಇದು ಮುಸ್ಲಿಮರಿಗೆ ಕೊಡ್ರಿ, ಅಲ್ಪಸಂಖ್ಯಾತರಿಗೆ ಕೊಡ್ರಿ ಅಂತ ಈ ಮಾತುಗಳು ಬರ್ತಾ ಇದ್ದಾವೆ. ಆ ರೀತಿಯ ಕಡೆ ಗಮನ ಕೊಡಬೇಡಿ. ಕೆಲಸ ಮಾಡುವಂತ ವ್ಯಕ್ತಿ, ಕ್ಷೇತ್ರದ ಬಗ್ಗೆ ಕೆಲಸ ಮಾಡುವಂತ ವ್ಯಕ್ತಿ ಈಗ ಕೇಳಿ ಬರುವಂತ ಹೆಸರುಗಳಲ್ಲಿ ಎರಡನ್ನ ಕಂಪ್ಯಾರಿಸನ್ ಮಾಡಿ ಬೋಸರಾಜ್ ಅಂತ ಹೇಳಿದೆ ಹೊರತು ನಾನು ಬೋಸರಾಜನಿಗೆ ನೀವು ಮತ ಕೊಡಿ, ಕಾಂಗ್ರೆಸ್ಸಿಗೆ ವೋಟ್ ಹಾಕಿ, ಇದನ್ನು ನಾನು ಹೇಳ್ತಾ ಇಲ್ಲ. ಕೊಟ್ಟಿಲ್ಲ ಅಂದ್ರೆ ಯಾರು ಮತ ಹಾಕ್ಬೇಕಂತ ಹೇಳ್ತೀನಿ. ಈಗ ಕೇಳಿ ಬರುವಂತ ಹೆಸರು ಎರಡೇ ಇಲ್ಲ. ಇಲ್ಲ ಸರ್, ಕೊಟ್ಟಿಲ್ಲ ಅಂದ್ರೆ ಕಾಂಗ್ರೆಸ್ ಕೊಟ್ಟಿಲ್ಲ ಅಂದ್ರೆ ಬೋಸರಾಜ್ ಕೊಟ್ಟಿಲ್ಲ ಅಂದ್ರೆ ಯಾರು ಬೆಂಬಲ ಕೊಡೋದು? ಯಾರಿಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಬರ್ಬೋದು. ನೀವು ಕೆಲಸ ಮಾಡ್ತೀವಿ ಅಂತ ನೋಡ್ರಿ, ಕೆಲಸ ಮಾಡ್ತಾನೆ ಅಂತ ಅನಿಸ್ತಂದ್ರೆ ನಿಮಗೆ ವೋಟ್ ಹಾಕ್ರಿ ಅಂತ ಹೇಳ್ತೀವಿ, ನಿಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ. ನಮಗೇನು ನೀವು ಇವರಿಗೆ ಟಿಕೆಟ್ ಅವರಿಗೆ ಅಂತಲ್ಲ, ಕೆಲಸ ಯಾವುದೇ ನಾವು ಈಗ ಇದನ್ನು ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ, ಮೈನಾರಿಟಿ ಕೊಡಿ, ಅದು ತಪ್ಪಾಗ್ತದೆ ಅಂತ ನಾವು ಹೇಳ್ತಾ ಇದ್ದೀವಿ. ನಾನು ಅದಕ್ಕೆ ಬಿಗಿನಿಂಗ್ ನಲ್ಲಿ ಹೇಳಿದೆ, ನಾವು ಹಿಂದೆ ಕಲಾವಿದರು. ಈ ಸಂದರ್ಭದಲ್ಲಿ ಶಿವಾನಂದ್ ಗೌಡ, ರಮೇಶ್ ಜಾರಿಬೆಂಚಿ, ಈರಣ್ಣ, ಮುತ್ತಣ್ಣ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ರಮೇಶ್ ಡ್ರೆಸ್ಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್. ಮದುವೆ ಸಮಾರಂಭದ ಸೀರೆಗಳು, ಎಲ್ಲಾ ಶುಭ ಸಮಾರಂಭಗಳಿಗಾಗಿ ಬಟ್ಟೆಗಳು, ಸಿಲ್ಕ್ ಸೀರೆಗಳು ಸಿಗುತ್ತವೆ. ಪಟ್ಟು ಸೀರೆಗಳು, ಸಿಲ್ಕ್ ಸೀರೆಗಳು, ಪೋಚಂ ಪಟ್ಟು ಸೀರೆಗಳು, ಬನಾರಸ್ ಸೀರೆಗಳು, ಮ್ಯಾಚಿಂಗ್ ಟ್ವಿನಿಂಗ್ ಸೆಟ್ಗಳು, ಲೆಹೆಂಗಾ, ಡಿಸೈನರ್ ಗೌನ್ಸ್, ಡಿಸೈನರ್ ಗಾಗ್ರಾ, ಕ್ರಾಫ್ಟ್ ಸ್ಕರ್ಟ್, ಟ್ವಿನಿಂಗ್ ಸೆಟ್ಗಳು, ಕಾಂಚೀಪುರಂ, ಧರ್ಮಾವರಂ, ಬನಾರಸಿ ಸೀರೆಗಳು, ಡೈಲಿ ವೇರ್ ಸೀರೆಗಳು, ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಸೀರೆಗಳು ಸಿಗುತ್ತವೆ. ಕಿಡ್ಸ್ ಝೋನ್ ನಲ್ಲಿ ಡಂಗ್ರಿ, ಮಲ್ಟಿ ಕಲರ್ ಡಿಜಿಟಲ್ ಪ್ರಿಂಟ್, ಫ್ರಾಕ್ಸ್, ಫಾರ್ಮಲ್, ಟ್ರೆಡಿಷನಲ್, ಫ್ಯಾನ್ಸಿ ಡ್ರೆಸ್ಸಸ್, ಟಿ ಶರ್ಟ್ಸ್, ಎಥ್ನಿಕ್, ಫ್ಯಾನ್ಸಿ ಡ್ರೆಸ್ಸಸ್ ಸಿಗುತ್ತವೆ. ಮೆನ್ಸ್ ಅವೆನ್ಯೂ ನಲ್ಲಿ ಫಾರ್ಮಲ್, ಕ್ಯಾಶುವಲ್, ಜಾಕೆಟ್, ಪಾರ್ಟಿ ವೇರ್, ಎಥ್ನಿಕ್, ಟಿ ಶರ್ಟ್ಸ್, ಡೆನಿಮ್ ಜೀನ್ಸ್ ಮತ್ತು ಇನ್ನು ಅನೇಕ ಬಟ್ಟೆಗಳು ಸಿಗುತ್ತವೆ. ವುಮೆನ್ಸ್ ಏರಿಯಾನಲ್ಲಿ ಸಲ್ವಾರ್ ಕಮೀಜ್, ಚೂಡಿದಾರ್, ಲೆಹಂಗಾ ಚೋಲಿ, ಛನಿಯಾ ಚೋಲಿ, ಟಾಪ್ಸ್ ಮತ್ತು ಜೀನ್ಸ್, ಕುರ್ತೀಸ್ ಮತ್ತು ವೆಸ್ಟರ್ನ್ ಡ್ರೆಸ್, ನೈಟಿ, ನೈಟ್ ಗೌನ್ ಮತ್ತು ರಾತ್ರಿ ಸೂಟ್ಗಳು, ಇನ್ನರ್ ವೇರ್ಸ್ ಮತ್ತು ಲೆಗಿನ್ಸ್ ಸಿಗುತ್ತವೆ. ರಮೇಶ್ ಯೂನಿಫಾರ್ಮ್ಸ್, ಗೋ ಟು ಸ್ಕೂಲ್ ವಿತ್ ರಮೇಶ್ ಯೂನಿಫಾರ್ಮ್ಸ್. ಆಲ್ ಟೈಪ್ಸ್ ಆಫ್ ಯೂನಿಫಾರ್ಮ್ಸ್ ಅಂಡರ್ ಒನ್ ರೂಫ್. ರಮೇಶ್ ವೇರ್ ಒಸೈರ್ ಸೆಂಟರ್ ನಲ್ಲಿ ಮೆನ್ಸ್ ಇನ್ನರ್ ವೇರ್ಸ್ ಸಿಗುತ್ತವೆ. ರಮೇಶ್ ಡ್ರೆಸ್ಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್, ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರು. ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ, ನ್ಯೂ ಚೆನ್ನೈ ಶಾಪಿಂಗ್. ಸೀರೆಗಳು, ರೆಡಿಮೇಡ್ ಡ್ರೆಸ್ಗಳು, ರಂಜಾನ್ ಹಬ್ಬದ ವಿಶೇಷ ಕೊಡುಗೆ. ದಿನಾಂಕ 2/4/2023 ಪ್ರಾರಂಭ. ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ 199 ರೂಪಾಯಿ ಮಾತ್ರ. ಜೀನ್ಸ್ ಪ್ಯಾಂಟ್, ಫಾರ್ಮಲ್ ಶರ್ಟ್ಸ್, ಲಾಂಗ್ ಫ್ರಾಕ್ಸ್ ಮತ್ತು ಲಾಂಗ್ ಚೂಡಿದಾರ್ಸ್, ಫ್ಯಾನ್ಸಿ ವರ್ಕ್ ಸೀರೆಗಳು ಕೇವಲ 199 ರೂಪಾಯಿ ಮಾತ್ರ. ವಿವಿಧ ವಿನ್ಯಾಸವುಳ್ಳ ಬಟ್ಟೆಗಳನ್ನು ನಿಮ್ಮ ಕುಟುಂಬದವರಿಗೆ ಒಂದೇ ಜಾಗದಲ್ಲಿ ಖರೀದಿಸಿ. ತಪ್ಪದೆ ಭೇಟಿ ನೀಡಿ. ಸ್ಥಳ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. ರಾಧಾಕೃಷ್ಣ ಕಲ್ಯಾಣ ಮಂಟಪ ಮತ್ತು ಶ್ರೀದೇವಿ ಸಪ್ಲೈಯರ್ಸ್ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್. ನಮ್ಮಲ್ಲಿ ಎಲ್ಲ ತರಹದ ರಾಜಕೀಯ ಸಮಾವೇಶಗಳಿಗೆ ಮತ್ತು ಎಲ್ಲಾ ಔಟ್ಡೋರ್ ಈವೆಂಟ್ಗಳಿಗೆ ವಾಟರ್ ಪ್ರೂಫ್ ಸೂಪರ್ ಸ್ಟ್ರಕ್ಚರ್ಗಳು ಲಭ್ಯವಿವೆ. ನಾವು ಜಿಲ್ಲೆಯ ಎಲ್ಲಾ ಭಾಗಗಳಿಗೆ ಸೇವೆಗಳು ಒದಗಿಸಿಕೊಡುತ್ತೇವೆ. ನಗರದ ಪ್ರತಿಷ್ಠಿತ ಬಡಾವಣೆಯಾದ ಜವಾಹರ್ ನಗರದಲ್ಲಿ ರಾಧಾಕೃಷ್ಣ ಕಲ್ಯಾಣ ಮಂಟಪವು ಹೊಸ ರೂಪದಲ್ಲಿ ಸಿದ್ಧಪಡಿಸಿದ್ದು ತಳಮಹಡಿ ಮತ್ತು ಮೊದಲನೇ ಮಹಡಿ ಹೊಂದಿದೆ.
ಆಕರ್ಷಕ ವಿನ್ಯಾಸದೊಂದಿಗೆ ವಿವಿಧ ರೀತಿಯ ಡೆಕೋರೇಷನ್ಗಳ ಸೌಲಭ್ಯವಿದ್ದು 1500ರಿಂದ 2000 ಜನರು ಕುಳಿತುಕೊಳ್ಳುವ ಹಾಸನ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ವ್ಯವಸ್ಥೆಯನ್ನು ಹೊಂದಿದೆ. ನಮ್ಮಲ್ಲಿ ಹುಟ್ಟುಹಬ್ಬ, ಎಂಗೇಜ್ಮೆಂಟ್, ಮದುವೆ, ಕಾಲೇಜ್ ಸೆಮಿನಾರ್ಸ್ ಇನ್ನೂ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡಲು ಅನುಕೂಲವಾಗಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಹಿಂದೆ ಭೇಟಿ ನೀಡಿ. ರಾಧಾಕೃಷ್ಣ ಕಲ್ಯಾಣ ಮಂಟಪ, ಯಾದವ್ ಸಂಘ, ಎಲ್ವಿಡಿ ಕಾಲೇಜ್ ಎದುರುಗಡೆ, ರಾಯಚೂರು. ಸಂಪರ್ಕಿಸಿ ಈಶ್ವರ್ ಯಾದವ್, ಮೊಬೈಲ್ 9445562260. ಈ 2023 ಮತ್ತು 24ನೇ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘದ ಅಡಿಯಲ್ಲಿ ನಡೀತಕ್ಕಂಥ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಈಗಾಗಲೇ ಅರ್ಜಿ ಕೂಡ ಕರೆದಿದ್ದಾರೆ. ನಂತರ ನವೋದಯ ಪರೀಕ್ಷೆ ಕೂಡ ಅಪ್ಲಿಕೇಶನ್ ಕರೆದಿದ್ದು, ತದನಂತರದಲ್ಲಿ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಕೂಡ ಆನ್ಲೈನ್ ಅಪ್ಲಿಕೇಶನ್ ಕರೆದಿರ್ತಕ್ಕಂಥದ್ದು. ಎಲ್ಲ 5ನೇ ತರಗತಿ ಓದತಕ್ಕಂಥ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ವಿದ್ಯಾರ್ಥಿಗಳಿಗಾಗಿ ನಮ್ಮ ಚಾಲುಕ್ಯ ನವೋದಯ ತರಬೇತಿ ಕೇಂದ್ರದಿಂದ ಫೆಬ್ರವರಿ 1ನೇ ವಾರದಿಂದ ಪ್ರತಿ ಭಾನುವಾರ 5ನೇ ತರಗತಿ ಓದತಕ್ಕಂಥ ಮಕ್ಕಳಿಗೆ ಮೊರಾರ್ಜಿ, ನವೋದಯ, ಆದರ್ಶ ವಿದ್ಯಾಲಯ, ಕಿತ್ತೂರಾಣಿ ಚೆನ್ನಮ್ಮ ಉಚಿತ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಇರ್ತಕ್ಕಂಥ ಅದಕ್ಕೆ ಶುಲ್ಕ ಇರಂಗಿಲ್ಲ. ತಾವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಮಕ್ಕಳು ಯಾವುದೇ ಮಗು ಇದ್ರೂ ಕೂಡ ಒಂದು ಬಾರಿ ಸಂಸ್ಥೆಗೆ ಬಂದು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಅಥವಾ ಬರೆಸಿ ಪ್ರತಿ ರವಿವಾರ ಮಾದರಿ ಪರೀಕ್ಷೆಯನ್ನ ಬರೆಸಬೇಕು. ಆ ಮಕ್ಕಳಿಗೆ ಪರೀಕ್ಷೆ ಅಂದ್ರೆ ಹೆಂಗಿರ್ತದೆ ಅದ್ರ ಬಗ್ಗೆ ಭಯ ಹೋಗ್ಲಾಡಿಸ್ಲಿಕ್ಕೆ ನಾವು ಈ ವರ್ಷ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ. ಅದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. Sri Raghavendra Ghee, Sri Raghavendra Tupa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Queen's Beauty is first exclusive multi-branded cosmetics and lingerie showroom. Branded available Sugar Cosmetics, Maybelline New York, L'Oreal, Color Bar USA, Face Canada, Good Vibes, Lakme, Garnier, Beauty Berry, Blue Heaven, Matrix Professional, Zivam, Clovia, etc. Once visit store to grab ongoing offer. Buy more, save more.
Beauty, first floor opposite Gujarat Textile, next to Lakshmi Narayana Hospital, Tipu Sultan Road, Raichur. Mobile 97421-61683. KTB Jewel Palace, shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಪಕ್ಷ ಅವಮಾನಿಸುತ್ತಲೇ ಬಂದಿದೆ. ಪರಿಶಿಷ್ಟ ಕುರಿತು ಮೊಸಳೆ ಕಣ್ಣೀರು ಸುರಿಸುತ್ತಿದೆ ಎಂದು ಬಿಜೆಪಿ ಮುಖಂಡ ತ್ರಿವಿಕ್ರಮ್ ಜೋಶಿ ಟೀಕಿಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಪಕ್ಷ ಅವಮಾನಿಸುತ್ತಲೇ ಬಂದಿದೆ. ಪರಿಶಿಷ್ಟ ಕುರಿತು ಮೊಸಳೆ ಕಣ್ಣೀರು ಸುರಿಸುತ್ತಿದೆ ಎಂದು ಬಿಜೆಪಿ ಮುಖಂಡ ತ್ರಿವಿಕ್ರಮ್ ಜೋಶಿ ಟೀಕಿಸಿದರು. ಅವರಿಂದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾನೂನು ಸಚಿವರಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೋಗುವಂತೆ ಮಾಡಿದ್ದೇ ಕಾಂಗ್ರೆಸ್ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ರಾಷ್ಟ್ರೀಯತೆ ವಿಮುಖರಾಗಿ ನಡೆದುಕೊಂಡರು. ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದಾಗಲೂ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಸೋಲಿಗೆ ಕಾರಣವಾಯಿತು. ಕೊನೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದೇಹಾಂತ್ಯವಾದಾಗಲೂ ಸಮಾಧಿಗೂ ಸ್ಥಳ ನೀಡದೆ ಕಾಂಗ್ರೆಸ್ ಅಪಮಾನಿಸಿತು. ನಂತರ ಮುಂಬೈ ನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮಾಧಿ ಮಾಡಲಾಯಿತು. ಆದರೆ ಬಿಜೆಪಿ ಸರ್ಕಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಷಮಾನ್ಯ ಮಾಡುವ ಜೊತೆಗೆ ಪಂಚತೀರ್ಥ ಯೋಜನೆ ರೂಪಿಸಿದೆ. ಲಂಡನ್ನಲ್ಲಿ ಅವರು ಶಿಕ್ಷಣ ಪಡೆಯಲು ಇದ್ದ ಹಾಸ್ಟೆಲ್ ಅನ್ನು ಶಿಕ್ಷಾ ಭೂಮಿಯಾಗಿ, ಬೌದ್ಧ ಧರ್ಮ ಸ್ವೀಕರಿಸಿದ ನಾಗಪುರ ಸ್ಥಳವನ್ನು ದೀಕ್ಷಾ ಭೂಮಿಯಾಗಿ, ಅವರ ಸಮಾಧಿ ಸ್ಥಳವನ್ನು ಚೈತನ್ಯ ಭೂಮಿಯಾಗಿ ಅಭಿವೃದ್ಧಿಪಡಿಸಲಾಗಿದೆ. ಕಾಂಗ್ರೆಸ್ ಬಾಬು ಜಗಜೀವನ್ ರಾಮ್ ಅವರೊಂದಿಗೆ ಅತ್ಯಂತ ಕೆಟ್ಟದಾಗಿ ನಡೆದುಕೊಂಡಿದೆ. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಅತಿ ಕೆಟ್ಟ ಶಬ್ದಗಳಿಂದ ನಿಂದಿಸಿದ್ದರು. ದಲಿತರು ಶೋಷಿತರ ಪರವಾಗಿ ಎಂದು ಹೇಳುವ ಕಾಂಗ್ರೆಸ್ ನಾಯಕರು ಶೋಷಿತ ನಾಯಕರೊಂದಿಗೆ ನಡೆದುಕೊಂಡ ರೀತಿಯೇ
ನಿದರ್ಶನವೆಂದರು. ಸೋನಿಯಾ ಗಾಂಧಿಯವರು ಸಹ ರಾಷ್ಟ್ರಪತಿಗಳಾಗಿದ್ದ ರಾಮನಾಥ್ ಕೋವಿಂದ್ ಇವರನ್ನು ಒಮ್ಮೆಯಾದರೂ ಭೇಟಿ ಮಾಡಿ ಅಭಿನಂದಿಸಿಲ್ಲ. ಆದರೆ ಬಿಜೆಪಿ ಸರ್ಕಾರ ರಾಮನಾಥ್ ಕೋವಿಂದ್ ಸೇರಿ ದ್ರೌಪದಿ ಮುರ್ಮು ಅವರನ್ನು ರಾಷ್ಟ್ರಪತಿಗಳನ್ನಾಗಿಸಲಾಗಿದೆ. ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿದೆ ಎಂದರು. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿ ಮಾಡುವ ಜೊತೆಗೆ ಎಸ್ಇಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಶೇಕಡ 50ರಷ್ಟು ಹೆಚ್ಚಿಸಿದೆ. ಕಾಂಗ್ರೆಸ್ ಮತ ಪರಿಶಿಷ್ಟವನ್ನು ಒಟ್ಟು ಬ್ಯಾಂಕ್ ಮಾಡಿಕೊಂಡು ವಂಚಿಸುತ್ತಲೇ ಬಂದಿದೆ ಎಂದರು. ಸಂವಿಧಾನ ಶಿಲ್ಪಿ ಈ ಒಂದು ದೇಶದ ಭವಿಷ್ಯದ ಬಗ್ಗೆ ಅವತ್ತೇ 50ರ ದಶಕದಲ್ಲಿ ಆಲೋಚನೆ ಮಾಡಿ ಒಂದು ತಂಡವನ್ನು ಕಟ್ಟಿಕೊಂಡು ಸಂವಿಧಾನ ರಚನೆ ಮಾಡಿ ಇವತ್ತು ಅಭಿವೃದ್ಧಿ ಪಥದತ್ತ ಭಾರತ ಹೋಗಲಿಕ್ಕೆ ಒಂದು ಮೂಲ ಫೌಂಡೇಶನ್ ಅಂತ ಕರಿತೀವಿ. ಹಾಕಿದಂಥ ಅಂಬೇಡ್ಕರ್ ಅವ್ರ ಬಗ್ಗೆ, ಅಂದಿನ ಮತ್ತು ಈ ದೇಶವನ್ನು 60 ವರ್ಷ ಆಳಿದಂಥ ಕಾಂಗ್ರೆಸ್ ಯಾವ ರೀತಿ ನಡೆಸ್ಕೊಳ್ತು ಅನ್ನೋದನ್ನು ನಾವು ಒಂದೆರಡು ಘಟನೆಗಳ ಮುಖಾಂತರ ಹೇಳಬೇಕಾಗುತ್ತೆ. ವಿಶೇಷವಾಗಿ ಸಂವಿಧಾನ ರಚನೆ ನಂತರ ನೆಹರು ಅವರ ಒಂದು ಸ್ವಾರ್ಥಪರತೆ ಇರ್ಬೋದು ಅಥವಾ ರಾಷ್ಟ್ರ ಚಿಂತನೆಯ ವಿಹೀನತೆ ಇರ್ಬೋದು, ರಾಷ್ಟ್ರೀಯವಾದದ ವಿಹೀನತೆ. ಯಾಕಂದರೆ ಅಂಬೇಡ್ಕರ್ ಅವರು ಪ್ರಖರವಾದಂಥ ರಾಷ್ಟ್ರಭಕ್ತರು ಮತ್ತು ಯಾವುದೇ ಕಾರಣಕ್ಕೂ ಅವರು ಕಾಂಪ್ರಮೈಸ್ ಅನ್ನೋ ನೇಚರಲ್ಲಿ ಇರಲಿಲ್ಲ. ಹಾಗಾಗಿ ಲಾ ಮಿನಿಸ್ಟ್ರಿ ಇದ್ದವರು ರಾಜೀನಾಮೆ ಕೊಟ್ಟು ಹೊರಬರಬೇಕಾಗುತ್ತೆ ಕಾಂಗ್ರೆಸ್ ಸರ್ಕಾರದಿಂದ. ಅಂದರೆ ಇದ್ದಾಗ ಯಾವ ರೀತಿ ಕಾಂಗ್ರೆಸ್ ನಡೆಸ್ಕೊಳ್ತು ಅಂತ ನಾವು ಮೆಲುಕು ಹಾಕಬೇಕಾಗುತ್ತೆ. ಅದಾದಮೇಲೆ ಅವರು ನೆಕ್ಸ್ಟ್ ಬಂದಂಥ ಚುನಾವಣೆಯಲ್ಲಿ ತಮ್ಮದೇ ಆದಂಥ ಒಂದು ಪಕ್ಷ ಕಟ್ಟಿಕೊಂಡು ಲೋಕಸಭೆಗೆ ಚುನಾವಣೆ ಕಂಟೆಸ್ಟ್ ಮಾಡಿದರೆ ಎಲ್ಲಿ ನೆಹರು ಅವರ ಕಾಂಪಿಟೇಟರ್ ಆಗಿ ಅಥವಾ ಅವರು ಪ್ರತಿಸ್ಪರ್ಧಿಯಾಗಿ ರೆಡಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಏನು ಮಾಡುತ್ತೆ, ಅವ್ರ ವಿರುದ್ಧ ಅಭ್ಯರ್ಥಿಯನ್ನು ಹಾಕಿಸಿ ಅವರು ಆ ಚುನಾವಣೆಯಲ್ಲಿ ಸೋಲುವಂತೆ ನೋಡುತ್ತಾರೆ. ಅಂದರೆ ಒಂದು ಐತಿಹಾಸಿಕ ಆಭಾಸ. ಅಂದರೆ ಅದಾದಮೇಲೆ ಏನು ಹೇಳ್ತು, ನಾವೇ ಆ ದಲಿತ ಸಮುದಾಯದ ಅಂಬೇಡ್ಕರ್ ಅವರ ಅಧಿಕಾರಗಳು ಅಂತ ಮುಂದೆ 50 ವರ್ಷ ಅವರು ನಾವು ರಾಜಕಾರಣ ಮಾಡಿದ್ದನ್ನು ನಾವು ನೋಡ್ತೇವೆ. ಆದರೆ ಕಟು ಸತ್ಯ ಅಂದರೆ ಅವ್ರು ಇರೋವರೆಗೂ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ಹೀನಾಯಮಾನವಾಗಿ ನಡೆಸ್ಕೊಂಡಂಥ ಯಾವುದಾದ್ರೂ ಪಕ್ಷ ಅಂತಂದರೆ ಅದು ಭಾರತೀಯ ಕಾಂಗ್ರೆಸ್ ಪಕ್ಷ. ಅವ್ರು ಇದ್ದಾಗಲೂ ಅದಾದಮೇಲೆ ಸಹಿತ ಅವ್ರು ತೀರ್ಕೊಂಡಾಗ ರಾಜ್ಘಾಟದಲ್ಲಿ 1948 ಗಾಂಧೀಜಿ ಸತ್ತಾಗ ರಾಜ್ಘಾಟಲ್ಲಿ ಅವರ ಸಮಾಧಿಯನ್ನು ಮಾಡ್ತಾರೆ. ಅದೇ ದಿಲ್ಲಿ ಒಳಗೆ ಅಂಬೇಡ್ಕರ್ ಅವರು 1956 ತೀರ್ಕೊಂಡ್ರೆ ಅವರಿಗೆ ಒಂದು ಸಮಾಧಿ ಮಾಡಲಿಕ್ಕೆ ಜಾಗ ಕೊಡಲ್ಲ. ಅವರ ಒಂದು ಪಾರ್ಥಿವ ಶರೀರವನ್ನು ಮುಂಬೈಗೆ ತಗೊಂಡ್ಬಂದು ಅಲ್ಲಿ ಅವರು ಸಮಾಧಿಯನ್ನು ಕಟ್ಟುವಂತ ಪರಿಸ್ಥಿತಿಗೆ ತಗೊಂಡ್ಬರ್ತಾರೆ. ಇದು ನೆಹರು ಅವರು ಮತ್ತು ಕಾಂಗ್ರೆಸ್ ನಡ್ಕೊಂಡಂತ ರೀತಿ. ರವೀಂದ್ರ ಜಾಲ್ದಾರ್ ಮಾತನಾಡಿ, ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಮಾಡಿರುವ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಅನೇಕರನ್ನು ಅಭಿನಂದಿಸುವ ಕಾರ್ಯಕ್ರಮ 15ರ ಬದಲು 16ರಂದು ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ರವೀಂದ್ರ ಜಾಲ್ದಾರ್, ಕೊಟ್ರೇಶಪ್ಪ ಕೋರೆ, ರಾಮಚಂದ್ರ ಕಡಗೋಳ್, ಎ ಚಂದ್ರಶೇಖರ್, ಜಿಪಿ ರೆಡ್ಡಿ ಉಪಸ್ಥಿತರಿದ್ದರು. ನಗರದ ಎಂ ಈರಣ್ಣ ವೃತ್ತದಲ್ಲಿ ಅನಧಿಕೃತವಾಗಿ ನಡೆಯುತ್ತಿರುವ ತರಕಾರಿ ಮಾರಾಟಕ್ಕೆ ನಗರಸಭೆ ಟೆಂಡರ್ ಕರೆದಿದ್ದು ಹಣ ವಸೂಲಿ ಮಾಡುತ್ತಿದ್ದು ರದ್ದುಗೊಳಿಸುವಂತೆ ನೀಡಿದ ದೂರಿಗೆ ಜಿಲ್ಲಾಧಿಕಾರಿಗಳು ಸ್ಪಂದಿಸುವುದಾಗಿ ಭರವಸೆ ನೀಡಿದ್ದಾರೆ. ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್ ಇವರ ಅಕ್ರಮ ಆಸ್ತಿ ವಿರುದ್ಧ ನೀಡಿದ ತನಿಖೆಗೆ ಇಲಾಖೆಗಳು ಮುಂದಾಗಿವೆ ಎಂದು ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಹೇಳಿದರು. ನಗರದ ಎಂ ಈರಣ್ಣ ವೃತ್ತದಲ್ಲಿ ಅನಧಿಕೃತವಾಗಿ ನಡೆಯುತ್ತಿರುವ ತರಕಾರಿ ಮಾರಾಟಕ್ಕೆ ನಗರಸಭೆ ಟೆಂಡರ್ ಕರೆದಿದ್ದು ಹಣ ವಸೂಲಿ ಮಾಡುತ್ತಿದ್ದು ರದ್ದುಗೊಳಿಸುವಂತೆ ನೀಡಿದ ದೂರಿಗೆ ಜಿಲ್ಲಾಧಿಕಾರಿಗಳು ಸ್ಪಂದಿಸುವುದಾಗಿ ಭರವಸೆ ನೀಡಿದ್ದಾರೆ. ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್ ಇವರ ಅಕ್ರಮ ಆಸ್ತಿ ವಿರುದ್ಧ ನೀಡಿದ ತನಿಖೆಗೆ ಇಲಾಖೆಗಳು ಮುಂದಾಗಿವೆ ಎಂದು ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರಸಭೆ ಸದಸ್ಯೆಯ ಪತಿಯಾಗಿ ರವೀಂದ್ರ ಜಾಲ್ದಾರ್ ಇವರು ಆದಾಯಕ್ಕಿಂತ ಹೆಚ್ಚು ಆಸ್ತಿ ಮಾಡಿರುವ ಕುರಿತು ಆದಾಯ ತೆರಿಗೆ ಇಲಾಖೆ ಹಾಗೂ ಇಡಿ ಇಲಾಖೆಗಳಿಗೆ ದೂರು ನೀಡಲಾಗಿದೆ. 1.5 ಕೋಟಿ ರೂಪಾಯಿ ಮೌಲ್ಯ ಮನೆ, ಜಮೀನು ಸೇರಿ ಇತರೆ ಆಸ್ತಿಗಳಿವೆ. ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸುವ ಭರವಸೆ ನೀಡಿದ್ದಾರೆ ಎಂದರು.
ನಗರಸಭೆಗೆ ಆದಾಯ ಮೂಲವಾಗಿರುವ ತರಕಾರಿ ಮಾರುಕಟ್ಟೆ ಕರ ವಸೂಲಿಯಲ್ಲಿ ನಗರಸಭೆ ಪೌರಾಯುಕ್ತರೇ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ. ಎಂ ಈರಣ್ಣ ವೃತ್ತದಲ್ಲಿರುವ ತರಕಾರಿ ಮಾರಾಟಕ್ಕೆ ಟೆಂಡರ್ ಶಂಕರ್ ರೆಡ್ಡಿ ಎಂಬುವವರಿಗೆ ನೀಡಲಾಗಿದೆ. ಅವರಿಂದ 9 ಲಕ್ಷ ರೂಪಾಯಿಗಳಿಗೆ ರವೀಂದ್ರ ಜಾಲ್ದರ್ ಗುತ್ತಿಗೆ ಪಡೆದು ಪಾರ್ಕಿಂಗ್ ಸ್ಥಳವೇ ಇಲ್ಲದೆ ಇದ್ದರೂ ಹಣ ವಸೂಲಿ ಮಾಡುತ್ತಿದ್ದಾರೆ. ನೀಡಲು ನಿರಾಕರಿಸಿರುವವರ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದು, ಸದರ್ ಬಜೆಟ್ ಹಣೆಯಲ್ಲಿ ಕೇಸ್ ಸಹ ದಾಖಲಾಗಿದೆ. ದೌರ್ಜನ್ಯದಿಂದ ಬೆದರಿಸಿ ಹಣ ವಸೂಲಿ ಮಾಡಲಾಗುತ್ತಿದೆ. ಅಕ್ರಮವಾಗಿ ಕರ ವಸೂಲಿ ಮಾಡುತ್ತಿರುವವರಿಗೆ ಟೆಂಡರ್ ರದ್ದಿಗೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರವಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದು, ಅಕ್ರಮ ಕರ ವಸೂಲಿ ತಡೆಯಲು ಟೆಂಡರ್ ರದ್ದುಗೊಳಿಸುವ ಭರವಸೆ ನೀಡಿದ್ದಾರೆ ಎಂದರು. ನಗರಸಭೆ ಆದಾಯ ಮೂಲ ಹೆಚ್ಚಿಸಿಕೊಳ್ಳಬೇಕೇ ಹೊರತು ಬೇರೆಯವರಿಗೆ ಆದಾಯ ಮೂಲ ಮಾಡಬಾರದು. ಜನರಿಗೆ ತೊಂದರೆ ನೀಡಿ ತರಕಾರಿ ಮಾರಾಟಕ್ಕೆ ಹಾಲಿ ಶಾಸಕರ ಕುಮ್ಮಕ್ಕಿದೆ. ಅಲ್ಲದೆ ನಗರಸಭೆ ಅಧ್ಯಕ್ಷರು ಸಹ ಅಸಹಾಯಕರಾಗಿದ್ದಾರೆ ಎಂದರು. ಅದರ ಜೊತೆಗೆ ಕಾನೂನು ಬಾಹಿರ ನಗರಸಭೆ ಉತ್ಪನ್ನಗಳ ಕರ ವಸೂಲಿ ರದ್ದು ಮಾಡಲು ಜಿಲ್ಲಾಧಿಕಾರಿಗಳಿಗೆ ನಾವು ದೂರು ನೀಡಿದ್ದೇವೆ. ಯಾವಾಗ ದೂರು ನೀಡಿದ್ದೇವೆ ಅಂತಂದರೆ 6/12 ದೂರು ನೀಡಿದ್ದೇವೆ. ನಮ್ಮನ್ನು ಕರೆಸಿ ನೀವು ಮಾತಾಡಿ ಚರ್ಚಿಸಿ ನೀವು ಹರಾಜು ಮಾಡಿರಿ. ನಾವು ಬೇಡ ಅಂತ ಹೇಳೋದಿಲ್ಲ. ನಗರಸಭೆಗೆ ಆದಾಯ ಬೇಕಂತಂದರೆ ಅವ್ರು ಯಾವ ರೀತಿ ಕಲೆಕ್ಷನ್ ಮಾಡಬೇಕು, ಹೆಂಗೆ ಕಲೆಕ್ಷನ್ ಮಾಡಬೇಕು ಅಂತೇಳಿ ಸ್ವಲ್ಪ ಚರ್ಚೆ ಮಾಡಿ ನಂತರ ನಮ್ಮ ಜೊತೆಗೆ ಚರ್ಚೆ ಮಾಡಿ ನೀವು ಹರಾಜು ಮಾಡಿಕೊಳ್ಳ್ರಿ ಅಂತ ಹೇಳಿದ್ದೀವಿ. ಅಷ್ಟು ಆದರೂ ಕೂಡ ಏನಂತಂದರೆ ನಮ್ಮ ನಗರಸಭೆ ಪೌರಾಯುಕ್ತರು ಏನೋ ಲಾಸ್ಟ್ ಟೈಮ್ ನಾವು ಹೇಳಿದ್ವಿ ಚಮಚಾಗಿರಿ ಮಾಡಕ್ಕ, ಗುಲಾಮ್ಗಿರಿ ಮಾಡಕ್ಕ. ಅದರಿಂದ ಏನಂತಂದರೆ ನಮಗೆ ಭಾಳ ಬೇಸರ ಬಂದದ. ನಾವು ಹೇಳಿದ್ದೀವಿ ಮೊದಲು 6/3ನೇ ತಾರೀಕಿಗೆ 23ನೇ ವರ್ಷಕ್ಕೆ ಏನಂತಂದರೆ ನಾವು ಒಂದು ಮನವಿ ಪತ್ರ ಕೊಟ್ಟಿವಿ. 6/2ಕ್ಕೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಆ ಮನವಿ ಪತ್ರ ಅನ್ವಯ ಏನಂತಂದರೆ ನಮಗೆ ಕರೆಸಿ ಹರಾಜು ಮಾಡಿರಿ ನೀವು. ನಾವು ಬೇಡ ಅಂತ ಹೇಳೋದಿಲ್ಲ, ನಿಮ್ಗೆ ಆದಾಯ ಬೇಕು, ಬೇಡ ಅಂತ ಹೇಳೋದಿಲ್ಲ ಅಂತ ಹೇಳಿದ್ರೆ ಆಯ್ತು ಅಂತ ಹೇಳಿದ್ರು. ಹೇಳಿ ಏನಂದರೆ ಇದುವರೆಗೂ ಅವರು ಹರಾಜು ಮಾಡೋಕ್ಕಿಂತ ಮುಂಚೆ ಕರಿಬೇಕಾಗಿತ್ತು, ಕರೀಲಿಲ್ಲ ಅವರು. ಆಯ್ತಂತ ಹೇಳಿ ನಾವು 3ನೇ ತಾರೀಕು 3ನೇ ತಿಂಗಳ 2023ರಲ್ಲಿ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ತಮ್ಮ ಎಲ್ಲ ಪತ್ರಿಕಾ ಇದರಲ್ಲಿ ಏನಂತಂದರೆ ಬಂದಿದೆ. ಉದಾಹರಣೆಗಾಗಿ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ನಗರಸಭೆಯಿಂದ ತರಕಾರಿ ಮಾರುಕಟ್ಟೆ ಟೆಂಡರ್ ಕರ ಭರಿಸದೇ ಇರಲು ನಿರ್ಧಾರ ಅಂತೇಳಿ ಈ ರೀತಿ ಏನಂತಂದರೆ ತಾವು ಕೂಡ ಸಹಕಾರ ಮಾಡಿ ಏನು ಸತ್ಯಾಸತ್ಯತೆ ಏನಿದೆ ಅದ್ರ ಬಗ್ಗೆ ಏನಂತಂದರೆ ತಾವೆಲ್ಲ ಒಳ್ಳೆ ರೀತಿಯ ಕೋಆಪರೇಟ್ ಮಾಡಿದ್ದೇವೆ ನಾವು. ಅದರ ಜೊತೆಗೆ ಈಗ ಏನು ಮಾಡಿದ್ದಾರೆ ಅಂತಂದರೆ ಕರ ವಸೂಲಿ ಮಾಡೋದು 3ನೇ ತಾರೀಕು 3ನೇ ತಿಂಗಳ 2023ಕ್ಕೆ ಹರಾಜು ಮಾಡಿಬಿಟ್ಟಿದ್ದಾರೆ. ಇವ್ರು ಏನು ಮಾಡಿದ್ದಾರೆ, ರವೀಂದ್ರ ಜಾಲ್ದಾರ್ ಅವರು ಚೇಲ ಯಾರು ಶಂಕರ್ ರೆಡ್ಡಿ ಅಂತ ಮಂತ್ರಾಪುರ ಅವರೊಬ್ಬ ಕಾಂಟ್ರಾಕ್ಟರ್, ಅವ್ರ ಮುಖಾಂತರ ಏನಂತಂದರೆ ಟೆಂಡರ್ ಪಡ್ಕೊಂಡಿದ್ದಾರೆ. ಅವರು 9,10,000 ರೂಪಾಯಿ ಪಡ್ಕೊಂಡಿದ್ದಾರೆ ಅಂತೇಳಿ ಸುದ್ದಿ ಗೊತ್ತಾಗಿದೆ. ಪಡ್ಕೊಳ್ಳಿ, ನಾವು ಬೇಡ ಅಂತ ಹೇಳೋದಿಲ್ಲ. ಬಟ್ ಅಲ್ಲಿ ಏನು ಮಾಡ್ತಾ ಇದ್ದಾರ, ನಾವು ಅವ್ರು ಕರ ವಸೂಲಿ ಮಾಡಿ ಬಂದಾಗ 1ನೇ ತಾರೀಕು 4ನೇ ತಿಂಗಳ 2023ರಿಂದ ಕರ ಪ್ರಾರಂಭ ಆಯಿತು. ಅಲ್ಲಿ ಕೂತು ಮಾರೋರಿಗಾಗಲಿ, ರೈತರಿಗಾಗಲಿ, ಮತ್ತೆ ಬೇರೆ ಬೇರೆ ಏನಂತಂದರೆ ಪಾರ್ಕಿಂಗ್ ವ್ಯವಸ್ಥೆಗಾಗಲಿ ಕರ ವಸೂಲಿ ಮಾಡೋದು ಪ್ರಾರಂಭ ಮಾಡಿದ್ದಾರೆ. ಮೊನ್ನೆ ಏನಂತಂದರೆ ಒಂದು ದೊಡ್ಡ ಘಟನೆ ಜರುಗಿದೆ. ಅಲ್ಲಿ ಎಂ ಈರಣ್ಣ ಸರ್ಕಲ್ನಲ್ಲಿ ಒಬ್ಬ ಖರೀದಿದಾರರು ಅಲ್ಲಿ ಒಂದು 2 ವೀಲರ್ ಏನಂತಂದ್ರೆ ನಿಂದಿಸ್ಲಕ್ಕೆ ಹೋದಾಗ ಅವ್ರಿಗೆ 10 ರೂಪಾಯಿ ಕೊಡಿ ಅಂತ ಕೇಳಿದ್ದಾರೆ. ಯಾಕೆ ಹೋಗ್ಬೇಕು ನಿಮ್ಗೆ 10 ರೂಪಾಯಿ ಅಂತ ಹೇಳಿದ್ರೆ, ಇಲ್ಲ ಪಾರ್ಕಿಂಗೇ ಇಲ್ಲ, ಪಾರ್ಕಿಂಗ್ ಹೆಂಗೆ ತಗೋತೀರಿ ನೀವು ಅಂತೇಳಿ ಜಗಳಕ್ಕೆ ಬಿದ್ದೇನೆ ಅಂತಂದರೆ ಅವ್ರು ಏನು ಮಾಡಿದ್ದಾರ, ಕೊಟ್ಟಿಲ್ಲ. ಕೊಳ್ಳಾಗದೆ ಏನಂತಂದರೆ ಅವರು ನನಗೆ ಫೋನ್ ಮಾಡಿದ್ದರು, ನೀವು ಒಂದು ಕೇಸ್ ಮಾಡಿರಿ ಅಂತ ಹೇಳಿದೆ. ಅವ್ರು ಏನು ಮಾಡಿದ್ರು, ನೇರವಾಗಿ ಹೋಗಿ ಏನಂತಂದರೆ ಸದರ್ ಬಜಾರ್ ಪೊಲೀಸ್ ಠಾಣೆಗೆ ಏನಂತಂದ್ರೆ ಹೋಗಿ ಅವರು ದೂರು ದಾಖಲಿಸ್ಬೇಕಂತೇಳಿ ಹೋಗಿದ್ದಾರೆ. ಅವ್ರು ಏನು ಮಾಡಿದಾರ, ನಮ್ಮ ಚಾನಲ್ ಅವರೇ ಅಂತೇಳಿ ಗೊತ್ತಾಯ್ತು, ಯಾವುದು A1 TV ಉರ್ದು ಚಾನಲ್, ಅವ್ರು ಏನಂತಂದರೆ ಚಿತ್ರೀಕರಣ ಮಾಡ್ಕೊಂಡು ಬಂದಾರೆ. ಅಲ್ಲಿ ಅವ್ರದ್ದು ಆದ ನಂತರ ಸೆಕೆಂಡ್ ಏನಾಗಿದೆ ಅಂತಂದರೆ ನಮ್ಮ ಹುಡುಗನಿಗೆ ಒಬ್ಬರಿಗೆ ಹೊಡೆದಾರ, ಅವರು ಪರ್ವೇಜ್ ಅನ್ನೋ ಹುಡುಗನಿಗೆ ಹೊಡೆದು ಏನಂತಂದರೆ ಅವ್ರಿಗೆ ಭಯ ಬಿಟ್ಟು ಮಾಡಿ ಜಲ್ದಾರ ಹುಡುಗರು ಅಲ್ಲಿ ನಮ್ಮ ಹುಡುಗ ಪರ್ವೇಜ್ ಅನ್ನೋನು ಏನೋ ತರಕಾರಿ ತರ್ಲಕ್ಕೆ ಹೋಗ್ಯಾನ, ಕಡಿಮೆ ಬಿದ್ದದ್ದು ಗಾಡಿ ತೆಗಿ ಅಂತೇಳಿ ಹೇಳ್ಯಾರ ಅವನಿಗೆ, ಅವ್ನಿಗೆ ಹೊಡೆದಾರ. ಹೊಡೆದ ಏನಂತಂದ್ರೆ ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಪ್ರಭು ನಾಯಕ್, ಬಸವರಾಜ್, ಉದಯ್ ಕುಮಾರ್, ರಮೇಶ್ ಉಪಸ್ಥಿತರಿದ್ದರು. ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಓಟಿನ ಹಕ್ಕು ಸಿಗಬೇಕು ಅಂತ ಪ್ರತಿಪಾದಿಸಿ ಓಟಿನ ಹಕ್ಕನ್ನು
ಹಕ್ಕನ್ನು ಸಾರ್ವತ್ರಿಕಗೊಳಿಸಿದ ಮಹಾನ್ ಮೇಧಾವಿ ಅಂಬೇಡ್ಕರ್ ಎಂದು ಸಾಹಿತಿ ವೀರ ವೀರಮನ್ ಹೇಳಿದರು. ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಓಟಿನ ಹಕ್ಕು ಸಿಗಬೇಕು ಅಂತ ಪ್ರತಿಪಾದಿಸಿ ಓಟಿನ ಹಕ್ಕನ್ನು ಸಾರ್ವತ್ರಿಕಗೊಳಿಸಿದ ಮಹಾನ್ ಮೇಧಾವಿ ಅಂಬೇಡ್ಕರ್ ಎಂದು ಸಾಹಿತಿ ವೀರ ವೀರಮನ್ ಹೇಳಿದರು. ಅವರು ಇಂದು ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಏರ್ಪಡಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಅಂಬೇಡ್ಕರ್ ಅವರು ಸರ್ವ ಜನಾಂಗದ ಶಾಂತಿಯ ತೋಟ ನಿರ್ಮಾಣ ಮಾಡಲು ಸಂವಿಧಾನದಲ್ಲಿ ಸಮಾನತೆಯ ತತ್ವವನ್ನು ಪ್ರತಿಪಾದಿಸಿ ಸಂವಿಧಾನವನ್ನು ಬರೆದರು. ಅವರ ಸಂವಿಧಾನ ನಮ್ಮೆಲ್ಲರಿಗೆ ಶ್ರೀರಕ್ಷ ಆಗಿದೆ ಎಂದರು. ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವ ಜನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆ ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಭಾರತದ ಪೌರರಾದ ನಾವು ನಮ್ಮ ದೇಶದ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು ವತಿಯಿಂದ ಅತ್ಯಂತ ಸರಳ ಮತ್ತು ಅಚ್ಚುಕಟ್ಟಾದ ಈ ಜಯಂತಿಯ ಆಚರಣೆಯನ್ನು ಮಾಡಿಕೊಂಡಿರ್ತಕ್ಕಂಥವರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೆಲ್ಲ ಮಾಡಿದ್ದು ಜಗಜ್ಜಾಹೀರವಾಗಿದೆ. ಮತ್ತೆ ಮತ್ತೆ ಅದನ್ನು ರಿಪೀಟ್ ಮಾಡುವುದರಲ್ಲಿ ಆದರೆ ಇದು ಚುನಾವಣಾ ಸಂದರ್ಭದಲ್ಲಿ ಇರುವುದರಿಂದ ಅವರು ಎಲ್ರಿಗೂ ಮತದಾನದ ಹಕ್ಕನ್ನು ಕೊಡಿಸಿರ್ತಕ್ಕಂಥ ಮಹಾನ್ ದೇಶ. ಸ್ವತಂತ್ರ ಪೂರ್ವದಲ್ಲಿ ಅಂದರೆ ಸೈಮನ್ ಕಮಿಷನ್ 1927ರಲ್ಲಿ ಅವರ ಕಮಿಷನ್ ಮುಂದೆ ಎಸ್ಸಿಗಳಿಗೆ ಮತ್ತು ಸಾರ್ವಜನಿಕರಿಗೆ 18 ವಯಸ್ಸು ಪೂರ್ಣ ಆಗಿದ್ದವರಿಗೆಲ್ಲರಿಗೂ ಕೂಡ ಮತದಾನ ಹಕ್ಕನ್ನು ಕೊಡಬೇಕಂತೇಳಿ ಸೈಮನ್ ಕಮಿಷನ್ ಮುಂದೆ ಹೇಳಿದ ಒಬ್ಬೇ ಒಬ್ಬ ನಾಯಕ ಡಾಕ್ಟರ್ ಅಂಬೇಡ್ಕರ್. ಮಹಾತ್ಮ ಗಾಂಧಿ ಆಗಿರ್ಬೋದು, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಶಾಸ್ತ್ರಿ ಆಗಿರ್ಬೋದು, ಎಲ್ಲರೂ ಕೂಡ ತಮ್ಮದೇ ಆ ವಾದವನ್ನು ಇಟ್ಕೊಂಡು ಡಿಗ್ರಿ ಓದಿದವರಿಗೆ ಮತದಾನ ಕೊಡಬೇಕು, ಟ್ಯಾಕ್ಸ್ ಕಟ್ಟೋರಿಗೆ ಮತದಾನ ಕೊಡಬೇಕು ಅನ್ನುವ ಬಹಳ ವಿಚಾರಗಳನ್ನು ಮಂಡಿಸಿದ್ರು. ಈ ಚುನಾವಣೆ ಸಂದರ್ಭದಲ್ಲಿ ಅವೆಲ್ಲ ಮಾತಾಡೋಕ್ಕೆ ಅವಕಾಶ ಇಲ್ಲ. ಅದು ಸಂಕ್ಷಿಪ್ತದಲ್ಲಿ ಹೇಳ್ತೀನಿ. ಮತದಾನ ಹಕ್ಕನ್ನು ಸಾರ್ವತ್ರಿಕಗೊಳಿಸಿದ್ದು ಅದು ಏನಾದರೂ ಒಂದು ಗೌರವ ಸಿಗಬೇಕಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಇವತ್ತು ನಾವೆಲ್ಲ ಈ ಕಾಲಘಟ್ಟದಲ್ಲಿ ನಾವು ನಿಂತು ನನ್ನ ಹಕ್ಕು ಮತದಾನ ಹಕ್ಕು ಅಂತ ನಾವು ಮಾತಾಡ್ತೀವಿ. ಆದರೆ ಅಂದಿನ ಕಾಲಘಟ್ಟದಲ್ಲಿ ಆಗಿನ ಸಾಮಾಜಿಕ ದೃಷ್ಟಿಕೋನದಲ್ಲಿ ಯಾರು ಅಕ್ಷರಸ್ಥರಾಗಿದ್ರು ಅಥವಾ ಸಾಕ್ಷರಸ್ಥರಾಗಿದ್ರು ಅವ್ರಿಗೆ ಮಾತ್ರ ಹಕ್ಕು ಕೊಡಬಹುದು ಅಂತೇಳಿ ಎಲ್ಲರೂ ಸಾಮಾನ್ಯವಾಗಿ ಮಾತಾಡಿದ್ರು. ಆದರೆ ಅಂಬೇಡ್ಕರ್ ಏನು ಹೇಳ್ತಿದ್ದ, ಬಹುಸಂಖ್ಯಾತರು ಅಸ್ಪೃಶ್ಯತರನ್ನು ಹಿಡ್ಕೊಂಡು ಕೂಡ ಶೂದ್ರವರೆಗೆ ಏನು ಮೇಲ್ಜಾತಿ ಅನ್ಕೊಂಡಿರಲ್ಲ ಹಿಂದುಳಿದ ವರ್ಗದವರು ಎಲ್ಲರೂ ಕೂಡ ಅನಕ್ಷರಸ್ಥರಾಗಿದ್ರು. ಅಂದರೆ ಇದು 32ರ ಮಾತ್ರ ಹೇಳೋದು. 1932ರಲ್ಲಿ ನಮ್ಮ ಸಾಕ್ಷರತಾ ಪ್ರಮಾಣ 9ರಿಂದ 10% ಇತ್ತು. ಆಗಿನ ಕಾಲಘಟ್ಟದಲ್ಲಿ ಒಂದು ವೇಳೆ ಮತದಾನ ಆಗಿದ್ರೆ ಸುಮಾರು ಒಂದು 12,000 ಜನ ಮಾತ್ರ ಭಾರತದಲ್ಲಿ ಕೊಡ್ಬೋದಾಗಿತ್ತು ಮತದಾನ. ಅದನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಇದು ತಪ್ಪು ಅನ್ನುವಂಥ ಮಾತನ್ನ ಅಂದು ಹೇಳಿದ ಅಂಬೇಡ್ಕರ್ ಅವರ ಮಾತು ಎಷ್ಟು ಪ್ರಸ್ತುತ ಅನ್ನೋದು ನಮಗೆಲ್ಲರಿಗೂ. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಎ ರಂಗಣ್ಣ ಪಾಟೀಲ್, ತಾಲೂಕ್ ಪರಿಷತ್ತಿನ ಅಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ, ಹಿರಿಯ ಸಾಹಿತಿಗಳಾದ ಆಂಜನೇಯ ಜಾಲಿ ಬೆಂಚಿ, ವಿಎನ್ ಅಕ್ಕಿ, ಭಗತ್ ರಾಜ್ ನಿಜಾಂಕಾರಿ, ಬಶೀರ್ ಅಹಮದ್ ಹೊಸಮನಿ, ದಂಡಪ್ಪ ಬಿರಾದಾರ್, ನಾಗಪ್ಪ ಹೊರಪೇಟೆ, ರಾವುತ್ರಾವ್ ಬರೂರ್, ರೇಖಾ ಬಡ್ಗೇರ್, ಈರಣ್ಣ ಬೆಂಗಾಲಿ, ವಸಂತ್ ಕುಮಾರ್, ದೇವೇಂದ್ರ ಕಟ್ಟಿಮನಿ, ಕೆ ವೀರೇಶ್ ಬಾಬು ಸೇರಿದಂತೆ ಪರಿಷತ್ತಿನ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಮತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜಿಲ್ಲಾ ಪಂಚಾಯತ್ ರಾಯಚೂರಿನ ಸಹ ಕಾರ್ಯದರ್ಶಿಗಳಾದ ಅಣ್ಣಾರಾವ್ ಅವರು ಮಾತನಾಡುತ್ತಾ, ದೇಶದ ಪ್ರತಿಯೊಂದು ಪ್ರಜೆಗೂ ಸಮಾನವಾಗಿ ಮತದಾನದ ಹಕ್ಕನ್ನು ನೀಡಿ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಸಂವಿಧಾನವನ್ನು ಬಾಬಾ ಸಾಹೇಬರು ನಮಗೆ ನೀಡಿದ್ದಾರೆ ಎಂದು ಹೇಳಿದರು. ಪ್ರತಿಯೊಬ್ಬರು ಮತದಾನ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಏಪ್ರಿಲ್ 30ರವರೆಗೆ ಅವಕಾಶವನ್ನು ನೀಡಲಾಗಿದೆ. ವಿದ್ಯಾರ್ಥಿಗಳು ತಮ್ಮ 18 ವರ್ಷ ಪೂರ್ಣಗೊಳಿಸಿದವರು ಹೆಸರು ಸೇರ್ಪಡೆ ಮಾಡಬೇಕೆಂದು ಹೇಳಿದರು. ಬಂದ ಮೇಲೆ ಸಂವಿಧಾನವನ್ನು ಬರದೇ ಇದ್ರೆ ನಮ್ದು ಕೂಡ ಬ್ರಿಟಿಷರು ಆಡಳಿತ ಮಾಡಿ ಬಿಟ್ಟು ಹೋಗಿದ್ದಲ್ಲ, ಅದೇ ಅರಸೊತ್ತಿಗೆ ಪದ್ಧತಿ, ಅದೇ ರೀತಿ ಬ್ರಿಟಿಷರ ರಾಷ್ಟ್ರೀಯಪಟ್ಟಂತಹ
ಅದೇ ಹಳೆಯ ಪದ್ಧತಿಗಳು ಅಥವಾ ಕಮ್ಯುನಿಸ್ಟ್ ಪದ್ಧತಿ, ಇನ್ಯಾವುದೇ ರಾಜಕೀಯ ವ್ಯವಸ್ಥೆ, ಇನ್ಯಾವುದೇ ಆಡಳಿತ ವ್ಯವಸ್ಥೆ ಇರ್ತಾ ಇದೆ. ಆದರೆ ಈ ದೇಶಕ್ಕೆ ಪ್ರಜಾಪ್ರಭುತ್ವದ ಭದ್ರ ಬುನಾದಿಯನ್ನ ಹಾಕಿಕೊಟ್ಟು ಈ ದೇಶದ ಆಡಳಿತ ಅರಸನ ಮಗದಿಂದಲ್ಲ, ಪ್ರತಿಯೊಬ್ಬ ಮತದಾರನ ಮತದಿಂದ ಬೆಳೆದು ಬರಬೇಕು, ಅಧಿಕಾರ ಹಿಡಿಬೇಕು ಅನ್ನುವ ಅತ್ಯಂತ ಬಲಿಷ್ಠವಾದ ಆಯುಧ ಮತವನ್ನ ಪ್ರತಿಯೊಬ್ಬ ಪ್ರಜೆಗೂ ನೀಡಿದಂಥದ್ದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್. ನಿಮಗೆ ಗೊತ್ತಿರಲಿ, ಈ ಮತದಾನದ ಪವರ್ ಏನಿದೆ ಎಲ್ಲರಿಗೂ ಈಕ್ವಲ್ ಇದೆ. ಈ ದೇಶದ ಅತ್ಯಂತ ಶ್ರೀಮಂತರಾದಂತಹ ಟಾಟಾ, ಬಿರ್ಲಾ, ಅದಾನಿ, ಅಂಬಾನಿ ಇವರಿಗೆಲ್ಲರಿಗೂ ಕೂಡ ಒಂದೇ ಓಟು. ಅತ್ಯಂತ ಕಟ್ಟ ಕಡೆಯ ಭಾರತೀಯ 18 ವರ್ಷ ಆಗಿತ್ತು ಅಂದ್ಬಿಟ್ರೆ ಅದಕ್ಕೂ ಕೂಡ ಅಷ್ಟೇ ಒಂದೇ ಮತ. ಆಮೇಲೆ ಅಂಬಾನಿ ಹಾಕುವ ಮತಕ್ಕೂ ಅಷ್ಟೇ ಮೌಲ್ಯ, ಸಾಮಾನ್ಯ ಒಬ್ಬ ನಾಗರಿಕ ಹಾಕುವ ಮತವೂ ಕೂಡ ಅಷ್ಟೇ ಮೌಲ್ಯ. ಸಮಾನ ಮೌಲ್ಯ, ಸಮಾನ ಅವಕಾಶದ ಅಸ್ತ್ರವನ್ನ ಪ್ರತಿಯೊಬ್ಬರಿಗೆ ನೀಡಿದ್ದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್. ಈ ಹಿಂದೆ ಬಹಳ ಸಲ ಚರ್ಚೆ ಆಗಿತ್ತು ನಮ್ಮ ಸಂವಿಧಾನವನ್ನು ಅಳವಡಿಸಿಕೊಳ್ಳುವ ಸಂದರ್ಭದಲ್ಲಿ ವೋಟಿಂಗ್ ಪವರ್ ಯಾರಿಗೆ ಕೊಡಬೇಕು ಅಂತ. ಬಹಳಷ್ಟು ಜನ ವಾದಿಸಿದ್ರು ಕೇವಲ ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ ಮತ್ತು ವೈಶ್ಯರಿಗೆ, ಇವ್ರು ಮೂವರಿಗೆ ಮಾತ್ರ ಮತದಾನದ ಹಕ್ಕು ನೀಡಿದ್ರೆ ಅವ್ರು ಬುದ್ಧಿವಂತರು ಕರೆಕ್ಟಾಗಿ ಮತ ಹಾಕ್ತಾರೆ. ಒಂದು ವೇಳೆ ದಲಿತರಿಗೆ, 4ನೇ ವರ್ಗದವರಿಗೆ ಮತದಾನದ ಪವರ್ ಕೊಟ್ಟರೆ ಅವ್ರು ಯಾವುದೋ ಆಸೆ ಆಮಿಷಗಳಿಗೆ ಒಳಗಾಗಿ ಬೇರೆ ಯಾರ್ಯಾರಿಗೂ ಮತವನ್ನು ಮಾರ್ಕೊಂಡ್ಬಿಡ್ತಾರೆ, ಅದಕ್ಕಾಗಿ ಅವರಿಗೆ ಮತದಾನದ ಪವರ್ ಬೇಡ ಅಂತೇಳಿ ಕೆಲವರು ವಾದ. ಇನ್ನೂ ಕೆಲವರು ವಾದ, ಯಾರು ಈ ದೇಶದ ಮೂಲಭೂತ ಸೌಲಭ್ಯ ಕಟ್ಟೋಕೆ, ಈ ದೇಶದ ಸಂಪತ್ತನ್ನು ಮಾಡೋಕೆ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ. ಮತದಾರ ಸಾಕ್ಷರತಾ ಕ್ಲಬ್ಬಿನ ಜಿಲ್ಲಾ ಸಂಪನ್ಮೂಲ ಭೇಟಿಯಾದ ಡಾಕ್ಟರ್ ದಂಡಪ್ಪ ಬಿರಾದರ್ ಅವರು ಮಾತನಾಡುತ್ತಾ, ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಾನ ಆಗುವಂತೆ ಜಿಲ್ಲಾಡಳಿತ ಹಲವಾರು ರಚನಾತ್ಮಕ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಈ ದೇಶದಲ್ಲಿ ಎಲ್ಲಾ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಶಿಕ್ಷಕರು, ಪಾಲಕರು ಮತದಾನದ ಮಹತ್ವ ಅರಿತು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ತಪ್ಪದೆ ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡುವಂತೆ ಪ್ರೇರೇಪಿಸಿ ದೇಶದ ಭಕ್ತಿಯ ಕರ್ತವ್ಯವನ್ನು ಮೆರೆಯಬೇಕೆಂದು ವಿದ್ಯಾರ್ಥಿಗಳಿಗೆ ಹೇಳಿ ಮತದಾರರ ಪ್ರತಿಜ್ಞಾವಿಧಿ ಬೋಧನೆ ಮಾಡಿದರು. ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಮುಕ್ತ, ನ್ಯಾಯಸಮ್ಮತ ಮತ್ತು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಅಥವಾ ಯಾವುದೇ ಪ್ರೇರೇಪಣೆಗಳ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಬಾಬುರಾವ್ ಶೆಗುಣಿಸಿ ಅವರು ಮಾತನಾಡಿ, ಪ್ರತಿಯೊಬ್ಬರು ಅಂಬೇಡ್ಕರ್ ಅವರು ಆಶಿಸಿರತಕ್ಕಂತಹ ಸಮಾನತೆ, ಸಹೋದರತ್ವ ಹೊಂದಿದ ಸಮಾಜವನ್ನು ನಾವು ನಿರ್ಮಿಸಬೇಕು. ಸರ್ವರಿಗೂ ಸಮಬಾಳು, ಸಮಪಾಲನ್ನು ಪಾಲಿಸಬೇಕು. ದೀನ ದಲಿತರ ಉದ್ಧಾರವೇ ನಿಜವಾದ ದೇಶದ ಅಭಿವೃದ್ಧಿ ಎಂದು ಅವರು ಹೇಳಿದರು. ಸಾವಿರ ಜನ ಟಾಟಾ, ಬಿರ್ಲಾ, ಅಂಬಾನಿಯವರು ಸಂಸ್ಥೆಯನ್ನು ಕಟ್ಟಿರ್ಬೋದು, ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಆದರೆ ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠ ಸಂವಿಧಾನ ಯಾವುದು? ಭಾರತ. ಹೌದಾ? ಅದರ ಮೂಲ ಪುರುಷರು ಡಾಕ್ಟರ್ ಬಾಬಾ ಸಾಹೇಬ್ ಅವರು. ನೀವು ಕಂಡು ದೇವಸ್ಥಾನ ಕಟ್ಟುವ ಬದಲು ಶಾಲಾ ಕಾಲೇಜುಗಳನ್ನು ಕಟ್ಟಿ ಅಂತ ಹೇಳಿದ್ರು. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನನ್ನ ಕಡೆ 50,000 ವಿದ್ಯಾರ್ಥಿಗಳು ಕಲಿತಾಗ, ಈಗ ಉತ್ತರ ಕರ್ನಾಟಕ ನನ್ನ ಕಡೆ ಕಲಿತಾವ 50,000, 2,000 ಜನ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಲ್ಲಿ ನಿಮ್ಗೆ ಗೊತ್ತಿರಲಿ, 1,000 ಜನ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ನನ್ನ ದಲಿತ ಅಣ್ಣ ತಮ್ಮಂದಿರು ಸರ್ಕಾರಿ ನೌಕರಿ. ನಾನು ಮುಂದೆ ಹೇಳ್ತೀನಿ, ನಾನಿನ್ನು 10 ವರ್ಷ ಒಂದು ಮನಸ್ಸು ಮಾಡ್ತೀನಿ ಅಂದ್ರೆ ಈ 1,000 ಜನ ಸರ್ಕಾರಿ ನೌಕರಿ ಕೊಡಿಸಿದೆ. ಇನ್ನು 10 ವರ್ಷದಾಗ ಇನ್ನು 9,000 ಜನ ಕೊಡಿಸ್ಬಿಟ್ರೆ 10,000 ಜನಕ್ಕೆ ನನ್ನ ಜನ್ಮದಾಗ 10,000 ಜನ ನನ್ನ ದಲಿತ ಅಣ್ಣ ತಮ್ಮಂದರಿಗೆ ಸರ್ಕಾರಿ ನೌಕರಿ ಕೊಡಿಸ್ಕೊಟ್ರೆ ಅವರಿಂದ 5 ಜನ ಆದ್ರೆ 50,000 ಜನ ಸರ್ಕಾರಿ ನೌಕರಿ. ನೀವು ಇಲ್ಲಿ ನಮ್ಮ ದಲಿತ ವಿದ್ಯಾರ್ಥಿಗಳ ಕೈ ಹತ್ರ ಎಷ್ಟು ಜನ ಅದ್ರಿ? 90% ವಿದ್ಯಾರ್ಥಿಗಳು ಸರ್. ಎಲ್ಲರೂ ಕೂಡ ಕೈ ಬಿಡ್ರಿ, ಎಲ್ಲರೂ ಕೂಡ ನಾವು ಗ್ರಾಮಾಂತರ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು. ಅಪ್ಪ ಅಮ್ಮ ನಮಗೆ ಅಲ್ಲಿ ಬಂದಾಗ ಬಿಸಿಲೊಳಗೆ ರಕ್ತ ಸುಟ್ಕೊಂಡು ಅವರ ಒಂದು ಬೆವರಿನ ಶ್ರಮದ ಕೊಡದಾಗ ನಾವಿಲ್ಲಿ ಸಾಲಿ ಕಲಿತೀವಿ.
ಹೌದಾ? ನಾವು ಇವತ್ತು ಬೇರೆ ಕಾಲೇಜ್ ತರ ನಾವು ರಜಾ ಕೊಡ್ಲಿಲ್ಲ. ಇವತ್ತು ಅಂಬೇಡ್ಕರ್ ಒಂದು ವೇದಿಕೆ ಮೇಲೆ ಕಾಲೇಜಿನ ಸಿಬ್ಬಂದಿ ದೇವದಾಸ್, ಶರಣಪ್ಪ ನಂದಿಹಾಳ್, ಸಪ್ನಾಪಾಲ್, ರಾಜೇಶ್ವರಿ, ಕವಿತಾ, ಸೌಮ್ಯ, ಸೌಭಾಗ್ಯ, ಅಶ್ವಿನಿ ಉಪನ್ಯಾಸಕರು ಉಪಸ್ಥಿತರಿದ್ದರು. ಅಂಬೇಡ್ಕರ್ ಜನ್ಮದಿನ ಜಯಂತಿಯ ನಿಮಿತ್ತವಾಗಿ ಎಲ್ಲ 500 ಜನ ವಿದ್ಯಾರ್ಥಿಗಳಿಗೆ ಸಿಹಿ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಜೆಡಿಎಸ್ ಜಿಲ್ಲಾ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 132ನೇ ಜಯಂತಿ ಅಂಗವಾಗಿ ಪುತ್ಥಳಿಗೆ ಬೃಹತ್ ಹಾರವನ್ನು ಕ್ರೇನ್ ಮುಖಾಂತರ ಮಾಲಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ರಾಜ್ಯ ಉಪಾಧ್ಯಕ್ಷ ಮಹಾಂತೇಶ್ ಪಾಟೀಲ್ ಅತ್ನೂರು, ಪರಿಶಿಷ್ಟ ಜಾತಿ ಘಟಕ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ, ನರಸಿಂಹಲು, ರಾಮಕೃಷ್ಣ, ನರಸಪ್ಪ ಆಶಾಪುರ್, ಈರಣ್ಣ ಯಾದವ್, ಮಹೇಶ್ ಕುಮಾರ್, ಮಹಿಳಾ ಘಟಕ ಜಿಲ್ಲಾಧ್ಯಕ್ಷೆ ಫಾತಿಮಾ, ಪಾರ್ಥಸಾರಥಿ ಸಿದ್ದಪ್ಪ ರಾಂಪುರ್, ಕೆ ಸಂತೋಷ್ ಕುಮಾರಸ್ವಾಮಿ, ಆದಿರಾಜ್, ಉದಯ್ ಕುಮಾರ್, ಆಂಜನೇಯ ಯಾದವ್, ನರಸಿಂಹಲು, ಅಮರಯ್ಯ ಸ್ವಾಮಿ, ಬಂದೆ ನವಾಜ್ ಸೇರಿದಂತೆ ಅನೇಕರಿದ್ದರು. ನಗರದ ಭಾರತೀಯ ಜನತಾ ಪಾರ್ಟಿ ನಗರ ಮಂಡಲ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ನಗರದ ಭಾರತೀಯ ಜನತಾ ಪಾರ್ಟಿ ನಗರ ಮಂಡಲ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ನಗರ ಅಧ್ಯಕ್ಷ ಬಿ ಗೋವಿಂದ್, ಮಾಜಿ ಅಧ್ಯಕ್ಷರಾದ ವೈ ಗೋಪಾಲ್ ರೆಡ್ಡಿ, ನಗರ ಪ್ರಧಾನ ಕಾರ್ಯದರ್ಶಿ ಎ ಚಂದ್ರಶೇಖರ್, ಯು ಆಂಜನೇಯ, ಕಡಗೋಳು ರಾಮಚಂದ್ರ, ಆಲೂರ್ ವೆಂಕಟೇಶ್, ರವಿಶಂಕರ್, ನವೀನ್ ಕುಮಾರ್ ರೆಡ್ಡಿ, ವೀರೇಶ್ ತಳವಾರ್, ಶ್ರೀನಿವಾಸ್ ಯಾದವ್, ಮಹೇಶ್ ಪ್ರೇಮ್, ಪ್ರಿನ್ಸ್, ವಾಣಿಶ್ರೀ, ಸುಶೀಲ್ ಗಣೇಶ್, ಸಾವಿತ್ರಿ ಸರಡ, ಸಂಗೀತ್ ಜಗಪತ್, ರಾಧಾ ಅನೇಕ ಮುಖಂಡರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 132ನೇ ಜಯಂತ್ಯೋತ್ಸವ ಜಿಲ್ಲಾಡಳಿತದಿಂದ ಆಚರಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಹಲವು ಗಣ್ಯರಿಂದ ಮಾಲಾರ್ಪಣೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಂದ ಮತಯಾಚನೆ. ನಗರ ವಿಧಾನಸಭೆಗೆ ಅಭಿವೃದ್ಧಿ ಪರ ಕೆಲಸ ಮಾಡಿರುವವರಿಗೆ ಬೆಂಬಲಿಸಬೇಕು. ಎನ್ಎಸ್ ಬೋಸರಾಜ್ ಅಭಿವೃದ್ಧಿ ಪರ ಕೆಲಸ, ಅಲ್ತಾಫ್ ರಂಗಮಿತ್ರ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ, ಪರಿಶಿಷ್ಟ ರಾಜಕೀಯವಾಗಿ ದುರ್ಬಳಕೆ, ತ್ರಿವಿಕ್ರಮ್ ಜೋಶಿ. ಎಂ ಈರಣ್ಣ ವೃತ್ತದಲ್ಲಿ ಟೆಂಡರ್ ಅಕ್ರಮ ರದ್ದುಗೊಳಿಸಲಿ, ರವೀಂದ್ರ ಜಾಡ್ನರಿಂದ ಅಕ್ರಮ, ಆಸ್ತಿ ವಿರುದ್ಧ ದೂರು, ಮಹಾವೀರ್. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ. ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಮತ್ತು ಮತದಾನದ ಜಾಗೃತಿ ಕಾರ್ಯಕ್ರಮ. ಅಂಬೇಡ್ಕರ್ ಅವರ 132ನೇ ಜಯಂತಿ ಅಂಗವಾಗಿ ಅಂಬೇಡ್ಕರ್ ಪುತ್ಥಳಿಗೆ ಬೃಹತ್ ಹಾರವನ್ನು ಕ್ರೇನ್ ಮುಖಾಂತರ ಮಾಲಾರ್ಪಣೆ. ಮತ್ತು ಭಾರತೀಯ ಜನತಾ ಪಾರ್ಟಿ ನಗರ ಮಂಡಲ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ವಾರ್ತೆಗಳನ್ನು ಪ್ರಾಯೋಜಿಸಿದವರು ರಮೇಶ್ ಡ್ರೆಸ್ಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್, ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರು. ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ, ನ್ಯೂ ಚೆನ್ನೈ ಶಾಪಿಂಗ್ ಸ್ಥಳ, ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. ರಾಧಾಕೃಷ್ಣ ಕಲ್ಯಾಣ ಮಂಟಪ ಮತ್ತು ಶ್ರೀದೇವಿ ಸಪ್ಲೈಯರ್ಸ್ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್, ಯಾದವ್ ಸಂಘ, ಎಲ್ವಿಡಿ ಕಾಲೇಜ್ ಎದುರುಗಡೆ, ರಾಯಚೂರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Queen's Beauty is first exclusive multi-branded cosmetics and lingerie showroom. First floor opposite Gujarat Textile, next to Lakshmi Narayana Hospital, Tipu Sultan Road, Raichur. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur.